ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇರೋದು ನಮ್ಮ ಮನೆಯಿಂದ 3/4 ಕಿಲೋಮೀಟರ್ ದೂರ ಸುಬ್ರಹ್ಮಣ್ಯಪುರದಲ್ಲಿ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ವರ್ಷ ಫೆಬ್ರವರಿ 4ನೇ ತಾರೀಕು ಬ್ರಹ್ಮರಥೋತ್ಸವ ನಡೀತು. ನಾನು ಇಲ್ಲೇ ಹತ್ತಿರ ಇದ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಎಷ್ಟೋ ಜನ ಈ ದೇವಸ್ಥಾನ ನೋಡೋಕ್ಕೆ ತುಂಬ ದೂರದಿಂದ ಬರ್ತಾರೆ. ಬ್ರಹ್ಮರಥೋತ್ಸವ ದಿನ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಈ ಜಾತ್ರೆ ನೋಡೋಕ್ಕೆ. 4ನೇ ತಾರೀಕು ರಥಸಪ್ತಮಿ ಕೂಡ ಅವತ್ತೇ ಇದ್ದಿದ್ದು. ನಾನು 4ನೇ ತಾರೀಕು ಬೆಳಿಗ್ಗೆ ಹೋಗಿದ್ದೆ ವಿಡಿಯೋ ಮಾಡೋಣ ಅಂತ. ಬೆಳಿಗ್ಗೆ ಹೋಗಿ ಸ್ವಲ್ಪ ಮಾತ್ರ ಆಯಿತು ವಿಡಿಯೋ ಮಾಡೋಕ್ಕೆ. ಅಷ್ಟೇನು ಜನ ಇರಲಿಲ್ಲ, ಕಡಿಮೆ ಇದ್ರು ಅಂತ ಅನ್ನಿಸ್ತು. ಮತ್ತೆ ರಾತ್ರಿ ಹೋಗೋಣ ವಿಡಿಯೋ ಮಾಡೋಕ್ಕೆ ಅಂತ ಅವತ್ತು ಮತ್ತೆ ರಾತ್ರಿ ಹೋಗಿದ್ದೆ. ಬೆಳಿಗ್ಗೆ ಹೋಮ ಎಲ್ಲ ನಡೀತಾ ಇತ್ತು, ಆ ವಿಡಿಯೋ ಕೂಡ ಮಾಡಿದ್ದೆ ದೇವಸ್ಥಾನದ್ದು. ಆಮೇಲೆ ರಾತ್ರಿ ಹೋದರೆ ಲೈಟಿಂಗ್ ಎಲ್ಲ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಮತ್ತೆ ರಾತ್ರಿ ಹೋದೆ. ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಜನ ಇದ್ದರು ತುಂಬ ಜಾತ್ರೆಯಲ್ಲಿ. ರಾತ್ರಿ ಮನೆಗೆ ಬೇಗ ಬಂದು ಬ್ಯಾಗ್ ಇಟ್ಬಿಟ್ಟು ಮತ್ತೆ ನಾನು ಜಾತ್ರೆಗೆ ಹೋದೆ ವಿಡಿಯೋ ಮಾಡೋಕ್ಕೆ. ಮೊದಲು ಪೂರ್ತಿ ವಿಡಿಯೋ ಮಾಡಿ ಆಮೇಲೆ ದೇವರ ದರ್ಶನ ಮಾಡೋಣ ಅಂದ್ಕೊಂಡೆ. ಅಲ್ಲಿ ನೋಡಿದ್ರೆ ದರ್ಶನ ಮಾಡೋಕ್ಕೂ ಸಿಕ್ಕಾಪಟ್ಟೆ ಜನ ಇದ್ದರು, ಭಕ್ತರು. ರಾತ್ರಿ 10:30 ಆದರೂ ಜನ ಕಡಿಮೆನೇ ಆಗಿರಲಿಲ್ಲ, ಅಷ್ಟು ಕ್ಯೂ ಇತ್ತು. ನಾನು ನೋಡಿದೆ ದರ್ಶನ ಮಾಡೋಕ್ಕೆ ಆಗಲ್ಲ ಅಂತ ದೇವಸ್ಥಾನದ ಎದುರುಗಡೆಯಿಂದನೇ ಡೈರೆಕ್ಟಾಗಿ ಹೊರಟೋದೆ. ಆಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನೋಡ್ತೀನಿ ಜನ ಕಡಿಮೆ ಆಗಿದ್ದರು. ಆಗ ಮತ್ತೆ ಇನ್ನೊಂದು ದರ್ಶನ ಮಾಡ್ಕೊಂಡು ಬಂದೆ. ನಾನು ದರ್ಶನ ಮಾಡ್ಕೊಂಡು ಬಂದಮೇಲೆ ದೇವಸ್ಥಾನದ ಪೂರ್ತಿ ವಿಡಿಯೋ ಕವರ್ ಮಾಡಿದೆ. ಎಲ್ಲ ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದರು, ಅರೇಂಜ್ಮೆಂಟು ತುಂಬ ಚೆನ್ನಾಗಿತ್ತು. ಎಲ್ಲ ಮತ್ತೆ ಕವರ್ ಮಾಡಿ ಆಮೇಲೆ ಮನೆಗೆ ಹೋದಾಗ 11 ಗಂಟೆ ಆಗಿತ್ತು. ಜನ ಆದರೂ ಕಡಿಮೆನೇ ಆಗಿರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಆದರೂ ರೋಡಲ್ಲಿ ಗಾಡಿಗಳು ಕೂಡ ಓಡೋಕ್ಕಾಗ್ತಿರಲಿಲ್ಲ, ಅಲ್ಲಿ ಟ್ರಾಫಿಕ್ ಅಷ್ಟೊಂದು ಫುಲ್ ಜಾಮ್ ಆಗಿತ್ತು. ಜನ ಮಾತ್ರ ತುಂಬಾ ಇದ್ರು ಅವತ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಥ, ಈ ರಥೋತ್ಸವ ಮಧ್ಯಾಹ್ನ ಶುರುವಾಗಿ ರಾತ್ರಿ 9 ಗಂಟೆವರೆಗೂ ನಡೆಯುತ್ತೆ. ನಾನು ಹೋದಾಗ
ಇದು ಮುಗ್ದೋಗಿತ್ತು. ಇದು ಉತ್ಸವ ಮೂರ್ತಿ ಇಟ್ಟು ಇದು ಮೆರವಣಿಗೆ ಪೂರ್ತಿ ಇದರಲ್ಲೇ ರಥೋತ್ಸವ ಪೂರ್ತಿ ಸುತ್ತ ಹಾಕೋದು ಎಲ್ಲ ಕಡೆ. ಇದು 8:30 9 ಗಂಟೆನೋ ಮುಗ್ದೋಗಿತ್ತು ನಾನು ಹೋಗೋಷ್ಟರಲ್ಲಿ. ದೇವಸ್ಥಾನ ಹೊರಗಡೆ ನಿಲ್ಲಿಸಿದ್ರು, ಉತ್ಸವ ಮೂರ್ತಿ ಇರಲಿಲ್ಲ. ನಾನು ಈ ವಿಡಿಯೋದಲ್ಲಿ ಜಾಸ್ತಿ ಎಡಿಟಿಂಗ್ ಕೂಡ ಮಾಡಿಲ್ಲ. ವಿಡಿಯೋ ಹೇಗಿದೆಯೋ ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮ್ಯೂಸಿಕ್ ಕೂಡ ಕೊಡಲಿಲ್ಲ, ಯಾಕಂದರೆ ಇದು ಒರಿಜಿನಲ್ಲೇ ಬರಲಿ ಅಂತ. ನಾನು ಜಾಸ್ತಿ ಇಲ್ಲಿ ಮ್ಯೂಸಿಕ್ಕೇ ತೊಗೊಂಡಿಲ್ಲ. ನಾನು ಡೈರೆಕ್ಟ್ ಹಾಗೆ ಬರಲಿ ಅಂತ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂದ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬರೀ ವಾಯ್ಸ್ ಮಾತ್ರ ಸ್ವಲ್ಪ ಕೊಟ್ಟೆ ಅಷ್ಟೇ, ಇನ್ನೇನು ಮ್ಯೂಸಿಕ್ ಯಾವುದೂ ಇಲ್ಲ. ಅಲ್ಲೇ ದೇವಸ್ಥಾನದೇ ಮ್ಯೂಸಿಕ್ ಇರೋದು ಅಲ್ಲಿ ಏನಿದ್ರು. ಪ್ರಿಯ ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಮರೆಯಬೇಡಿ. ಇಲ್ಲೇ ಬೇಗ
ರಥ ಅಲ್ಲಿ ಹೋಗ್ತಾ ಇದೆ. ಬಾ ಹಂಗೆ ಹೋಗೋಣ.